ಅದಕ್ಕೆ ಪುರಂದರದಾಸರು ನೀ ಹಾಕು ನಿನ್ನ ಹಂಗೆ ಹಾಕು, ನಿನ್ನ ನಾಮದ ಬಲ ಹೊಂದಿದ್ರು ಸಾಕು ಅಂತ ತಿಳ್ಕೊಂಡಂತ ರಾಮಕೃಷ್ಣ ಪರಮಹಂಸರು ಅಂತಿದ್ರು ತಮ್ಮ ಶಿಷ್ಯರಿಗೆ, ಏನು ಹಣ ಹಣ ಅಂತಿರು, ಗುಡ್ಡದ ಪಾಯದಲ್ಲಿ ಗಳಿಸ್ತೀರಿ, ನಡುಮಧ್ಯಾಹ್ನದಲ್ಲಿ ಬಿಟ್ಟು ಹೋಗ್ತೀರಿ, ಏನು ತಗೊಂಡು ಏನು ಮಾಡ್ತದ, ನಾಮ ಅನ್ನುವಂಥದ್ದು ಹಣ ಸಂಗ್ರಹ ಮಾಡ್ರಿ, ನಿಮ್ಮ ಜೊತೆಯಲ್ಲಿ ಬಂದು ಹೋಗ್ತದ, ಕೊನೆಯಲ್ಲಿ ನಿಮ್ಮನ್ನು ಕಾಪಾಡೋದು ತಿಳ್ಕೊಂಡು ಬಾರಿ ಬಾರಿಗೂ ಅವರ ಸಂದೇಶ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದ್ರೆ, ನಮಗೆ ಯಾವುದು ನಮ್ಮ ಹಿಂದೆ ಬರಂಗಿಲ್ಲ, ಅದಕ್ಕೆ ಭಾಳ ಸಂಗ್ರಹ ಮಾಡ್ತೀವಿ. ಹೆಣ್ಣಿಗಾಗಿ ಸತ್ತವರು, ಮಣ್ಣಿಗಾಗಿ ಸತ್ತವರು, ಮಣ್ಣಿಗಾಗಿ. ಆದ್ರೆ ಆ ಭಗವಂತನಿಗಾಗಿ ಸಾಯ್ಬೇಕಾಗಿತ್ತಂದ್ರೆ ಒಂದೇ ಒಂದು ಸೇತುವೆ ಯಾವುದು ಅಂತ ಕೇಳಿದ್ರೆ ಭಗವಂತನ ಅನುಸಂಧಾನ. ಅದಕ್ಕೆ ಜ್ಞಾನೇಶ್ವರ ಮಹಾರಾಜ್ ಅಂತಾರ, ದೇವಾಚಿಯ ದ್ವಾರಿ ಉಪಾಕ್ಷಣ ಬರಿ ತೇನಿ ಮುಕ್ತಿಚಾರಿ ಸಾದಿಯಲ್ಲಿ ಹರಿಮುಖೇಮಣ ಹರಿಮುಖೇಮಣ ಪುಣ್ಯಾಚಿ ಗಣನ ಪೂರ್ಣ ಕರಿ. ಯಾರು ಹರಿನಾಮಸ್ಮರಣ ಮಾಡ್ತಾರೆ ಅವ್ರ ಪುಣ್ಯ ಎಷ್ಟಂತ ಹೇಳಲಿ ಅಂತ ತಿಳ್ಕೊಂಡಂತ. ಅದಕ್ಕೆ ಉರಿಲಿಂಗ ಪೇದ್ಯ ಅಂತ ಆಗ್ಬೋದ, ನಿಮ್ಗೆ ಗೊತ್ತಿರಬಹುದು. ಅವನಿಗೇನು ಬರ್ತಿದ್ದಿಲ್ಲ, ಅನಕ್ಷರಸ್ಥ. ಆದ್ರೆ ನಾನು ಉಪದೇಶ ತಗೋಬೇಕಂತ ತಿಳ್ಕೊಂಡು ಗುರುಗಳ ಹತ್ರ ಹೋದ. ಅವರಂದ್ರು, ಅವನ ಸ್ಥಿತಿ ಅವನ ಗತಿ ನೋಡ್ಕೊಂಡು ಅಂದ್ರು, ಉಪದೇಶ ತಗೋಬೇಕಂತೀನಿ ಗುರುಗಳ ಉಪದೇಶ ಕೊಡ್ರ ತಂದಾಗ ನಾಳೆಗೆ ಬಾ ಅಂತ ತಿಳ್ಕೊಂಡು ಹಿಂಗೆ ದಿನ ಒಂದು 8 ದಿವಸ ಹಿಂಗೆ ಇದು ಮಾಡಿದ್ರು. ಅವ ಬಿಡ್ಲಿಲ್ಲ. ಕಡೆಗೆ ದಿನ ಹೋಗವ ಗುರುಗಳ ಪೂಜಾ ಕೊಡೋರು, ಗುರುಗಳ ಉಪದೇಶ ಕೊಡ್ರಿ ಅಂತ ತಿಳ್ಕೊಂಡ್ರು. ಏನು ಹುಚ್ಚದ ಇದು, ನೋಡಿ ಕೊಡಬೇಕು. ಅದಕ್ಕೆ ಅಂತಾರಲ್ಲ, ಒಳಿ ನೋಡಿ ಹೆಣ್ಣು ಕೊಡಬೇಕು, ಥಳಿ ನೋಡಿ ದನ ತಗೋಬೇಕಂತಾರ. ಇದು ಅರ್ಹತೆ ಇಲ್ಲ, ಸಾಮರ್ಥ್ಯ ಇದ್ರ ಬಲ್ಲಿಲ್ಲ, ಏನು ಕೊಡಬೇಕಂತ ತಿಳ್ಕೊಂಡು ಗುರುಗಳು ಏನು ಕೊಟ್ರು ಅಂತಂತಂದು ಒಂದು ಕಲ್ಲು ಕೊಟ್ಟರು. ಕೈಯೊಳಗೆ ಕಲ್ಲು ಕೊಟ್ಟು ಘೇ ದಗಡಜ ಅಂತ ತಿಳ್ಕೊಂಡು ಅಂದ್ರು. ಅಂದಾಗ ಆ ಕೊಟ್ಟಂತ ಕಲ್ಲ ಲಿಂಗ ಅಂತ. ಘೇ ದಗಡಜ ಅಂದ್ರೆ ಮಂತ್ರ ಏನು? ಘೇ ಅಂದ್ರೆ ತಗೋ, ದಗಡ ಅಂದ್ರೆ ಕಲ್ಲ, ಜ ಅಂದ್ರೆ ಹೋಗು. ಆದ್ರೆ ನಾವಾದ್ರೆ ಭಾಳ ಹುಷಾರಿದ್ದೇವೆ. ನಾವು ಕಲ್ಲು ಕೊಟ್ಟನ ತಗೊಂಡು ಹೋಗತ್ತವನ ಅಂತ ಅಂತಿದ್ದೇವೆ ನಾವು, ಯಾಕಂದ್ರೆ ನಾವು ಭಾಳ ಮುಂದುವರಿತೀವಿ ನಾವು. ಆದ್ರೆ ಅವ ಹೆಂಗಿದ್ದ ಅಂತ ಕೇಳಿದ್ರೆ ಭಾಳ ಮುಗ್ದಿದ್ದ. ಘೇ ದಗಡಜ ಅಂತ ತಿಳ್ಕೊಂಡು ಅದೇ ಮಂತ್ರ ಅನ್ಕೋತ ಬಂದ. ಅದೇ ಕಲ್ಲ ಲಿಂಗ ಅಂತ ತಿಳ್ಕೊಂಡು ಅಂಗೈಯೊಳಗಿಟ್ಟು ಅದನ್ನು ಅರ್ಚನೆ ಮಾಡ್ಕೋತ ಬಂದ. ಆ ಲಿಂಗ ದೃಷ್ಟಿಯಿಂದ, ಆ ಲಿಂಗಾರ್ಚನೆಯಿಂದ ಅವನ ಬಳಿ ಏನು ಬಂತು, ಆ ಮಂತ್ರ ಶಕ್ತಿಯಿಂದ ಅಂತಂದ್ರೆ ಭಾಳ ಅದ್ಭುತವಾದಂಥ ಶಕ್ತಿ ಬಂತು. ಮುಂದೆ ಆ ಊರಲ್ಲಿ ಒಬ್ಬ ರಾಜ ಕೆರೆ ಕಡಿಸ್ಲಿಕ್ಕತ್ತಿದ್ದ. ಕೆರೆ ಒಡ್ಸು ಮುಂದೆ, ಕೆರೆ ಸ್ವಚ್ಛ ಮಾಡೋ ಮುಂದೆ ದೊಡ್ಡ ಬಂಡಗಲ್ ಹತ್ತು. ಅದು ಆಗಿನ ಕಾಲದ ಇನ್ಸ್ಟ್ರೂಮೆಂಟ್ ಏನು ಇದ್ದಿದ್ದಿಲ್ಲ, ಸಾಮಾನುಗಳು ತೆಗಿಬೇಕಂತ. ಈಗೆಲ್ಲ ಬಂದವ JCB ಇವೆಲ್ಲ. ಅವಾಗ ಹ್ಯಾಂಗ್ ಮಾಡಬೇಕು, ಇದು ನೂರಾರು ಸಾವಿರಾರು ಮಂದಿ ಬಂದರೂ ಕಿತ್ತಂಗಿಲ್ಲ ಅಂತ ತಿಳ್ಕೊಂಡು ಇದು ಹ್ಯಾಂಗ್ ಮಾಡ್ಬೇಕು ಅಂತ ತಿಳ್ಕೊ ವಿಚಾರ ಮಾಡಿದ್ರಾಗ ಈ ಹುಡುಗ ಓಡಾಡ್ತಿತ್ತಲ್ಲಿ. ಏನು ಮಾಡ್ಬೇಕಾಗ್ಯದ ಕಲ್ಲು ಕಿತ್ತಬೇಕಾಗ್ಯದಂತಂದ್ರ, ಈ ಕಲ್ಲು ಕಿತ್ತಲಾಗ್ಯದಂದ್ರ ನಾ ಕಿತ್ತೀನಿ ಅಂದಿವ. ಕಿತ್ತಿನ ಅಂತ ತಿಳ್ಕೊಂಡು ಮನೆಯೊಳಗೆ ಇಟ್ಟಂತಹ ಗುರು ಕೊಟ್ಟಂತ ಕಲ್ಲ ಅದು ತಗೊಂಡು ಬಂದು ಎಲ್ಲರಿಗೆ ಸರಿಸ್ಬಿಟ್ಟ. ನೋಡ್ರಿ ಅವನ್ ಎಷ್ಟು ಕೆಪಾಸಿಟಿ. ನಿಮ್ ಕೊಳ್ಳಾಗ ಗುರುಗಳು ಲಿಂಗ ಕೊಟ್ಟಿರ್ತಾರ, ಹರ್ರಗಾಗಿ ಹೋಗ್ಬಿಟ್ಟವು ಮ್ಯಾಗಿಂದು. ಅದಕ್ಕೇನಂತಾರ, ಗುಂಡಗಡಿಗೂ ಕರ್ಗಾಗ್ಯಾವ. ಅದು ಅಂತೂ ಮೊದಲೇ ಕರ್ಗಿರ್ತ ಬಿಡ್ರಿ, ಇಲ್ಲ ಅಂತಿಲ್ಲ. ಅದು ಕರ್ಗಿದ್ದ ಅದು ಕೊಟ್ಟಿರ್ತಾರ. ಒಂದ್ ದಿವಸ ಒಳ್ಳೆ ನೋಡ್ರಿ ಆ ಲಿಂಗಕ್ಕ ಇಲ್ಲ. ಅವ ಅಷ್ಟು ವಿಶ್ವಾಸ, ಆತ್ಮವಿಶ್ವಾಸ. ನನ್ನ ಗುರು ಕೊಟ್ಟಂತಹ ಲಿಂಗ ಕಲ್ಲ ಇದನ್ನ ಎಷ್ಟೊತ್ತಿದ್ರು ಕಿತ್ತೊಗಿತ ತಿಳ್ಕೊಂಡು ಭರವಸ ತಗೊಂಡು ಬಂದ. ಸರಿ ಅಂದ ಎಲ್ಲರಿಗೆ ದೂರ ಸರಿಸಿ ಆ ಬಂಡಗಲ್ಲಿ ಮ್ಯಾಲ ಇಟ್ಟು ಬಿಟ್ಟದು. ಘೇ ದಗಡಜ ಅಂದ್ಬಿಟ್ಟು ನೋಡ್ರಿ. ಘೇ ದಗಡಜ ಅಂತಂದಾಗ ಅದು ಸಡನ್ಲಿ ಏನಾಯ್ತಂದ್ರ ಕಲ್ಲ ಕಿತ್ಕೊಂಡು ಹೋಗಿ ಒಡ್ಡಿನ ಮ್ಯಾಲ ಬಿತ್ತಂತ ನೋಡ್ರಿ. 10,000 ಜನರಿಗೆ ಎತ್ತುವಂತಹ ಕಲ್ಲು ಒಬ್ಬ ಗುರು ಕೊಟ್ಟಂತಹ ಕಲ್ಲ ಅಂತ ತಿಳ್ಕೊಂಡು ಪರಿಭಾವಿಸದೆ ಲಿಂಗ ಅಂತ ತಿಳ್ಕೊಂಡು, ಕೊಟ್ಟಂತ ಮಾತು ಮಂತ್ರ ಅಂತ ತಿಳ್ಕೊಂಡು ಅದನ್ನು ಅನುಸಂಧಾನ ಮಾಡಿ ಪ್ರಸಂಗ ಬಂದಾಗ ಶಕ್ತಿ, ಆ ಗುರುವಿನ ಶಕ್ತಿ ಅದು ಹ್ಯಾಂಗಾಯ್ತು ಅಂತ ಕೇಳಿದ್ರೆ ಒಂದು ಬಂಡಗಲ್ಲವನ್ನೇ ಕಿತ್ತೋಗಿತ್ತು. ಅಷ್ಟೇ ಅಲ್ಲ, ಈ ಭವವನ್ನೇ ನಾಶ ಮಾಡ್ತದ. ಯಾವುದು? ಆ ಲಿಂಗ, ಆ ಮಂತ್ರ. ಅದಕ್ಕೆ ನ ಗುರುವರಿದಿಕಂ ಶಿವಶಾಸನ ಅಂತ. ಗುರು ಹೆಂಗಿದ್ರಿ ಏನದ, ಗುರು ಕಲೀಲಾರ್ದು ಇರ್ಬೋದು, ಕಲ್ತವ್ರು ಇರ್ಬೋದು. ಆದ್ರೆ ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ಯದ, ಯಾರು ತಮ್ಮ ಸ್ವರೂಪ ಜ್ಞಾನ ಮಾಡ್ಕೊಂಡಾರ, ಅವರೇ ನಿಜವಾದಂಥ ಸಂತರು. ಅವರ ಸನ್ನಿಧಾನಕ್ಕೆ ಹೋಗಿ ಅವರ ಪಾದಕ್ಕೆ ಎರಗಿ ನಾವು ಅವರು ಕೊಟ್ಟಂಥ ಮಾತುಗಳು, ಅವರು ಕೊಟ್ಟಂಥ ಮಂತ್ರ ಉಪದೇಶ ನಾವು ಅನುಸಂಧಾನ ಮಾಡಿದ್ದೆ ಆದರೆ ನಮ್ಮ ಜೀವನ ಏನಾಗ್ತದೆ ಕೇಳಿದ್ರೆ ಪರಿಪೂರ್ಣತೆ
ಆಮೇಲೆ ನಮ್ಮದು ಶ್ರೀಮಂತಿಕೆ ಬರ್ತದೆ. ಯಾವ ಶ್ರೀಮಂತಿಕೆ? ಹೃದಯ ಶ್ರೀಮಂತಿಕೆ ಅಂತಂತಾರೆ. ಅದಕ್ಕೆ ನಾವು ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ನಾವು ಯಾರು ಅನುಸಂಧಾನ ಮಾಡಬೇಕು? ಗುರು ಕೊಟ್ಟಂಥ ಮಹಾಮಂತ್ರ, ಗುರು ಕೊಟ್ಟಂಥ ಲಿಂಗಾರ್ಚನೆ, ಅದನ್ನು ದಿನಚರಿಯಾಗಿ ಇಟ್ಟುಕೊಂಡು ಅನುಸಂಧಾನ ಮಾಡಿ ನಾವು ನಮ್ಮ ಜೀವನ ಧನ್ಯ ಮಾಡ್ಕೋಬೇಕು. ಅದಕ್ಕೆ ಏನದನ್ನು ಕೇಳಿದ್ರೆ ಇದೆಲ್ಲ ನಿತ್ಯ. ಈ ಬಂದು ಹೋಗುವಂಥ ಸಂಪತ್ತು, ಐಶ್ವರ್ಯ, ಬಲ, ಮನಿ ಇರಲಿ, ನಿಮ್ಮ ಭೋಗದೊಳಗಿತ್ತಂದು ಭೋಗಿಸ್ರಿ. ಆದ್ರೆ ಮನಸ್ಸಿನಾಗನ್ರಿ ಇವು ನಮ್ಮ ಜೊತೆಯಲ್ಲಿ ಬರುವುದಿಲ್ಲ. ನಮ್ಮ ಜೊತೆಯಲ್ಲಿ ಬರುವಂಥದ್ದು ಯಾವುದು ಅಂತ ಕೇಳಿದ್ರೆ ಗುರು ಕೊಟ್ಟಂಥ ಮಂತ್ರ. ಅದಕ್ಕೆ ನೀ ಹಾಕು, ನಿನ್ನ ಹಂಗೆ ಹಾಕು, ನಿನ್ನ ನಾಮದ ಬಲ ಹೊಂದಿದ್ರೆ ಸಾಕು ಅಂತ ತಿಳ್ಕೊಡು ಪುರಂದರದಾಸರು ಹೆಂಗಂದಾರ. ಅದಕ್ಕೆ ನಾವು ಅನವರ್ಥ ಭಗವಂತನ ಅನುಸಂಧಾನ, ಭಗವಂತನ ಜಪ ಮಾಡೋಣ. ಅದಕ್ಕೆ ನಮ್ಮ ಚಿದಾನಂದ ಪೂಜಾರಿ ಬಳಗದವರು, ಕುಟುಂಬದವರು ಇವತ್ತು ನಮ್ಮೆಲ್ಲರಿಗಾಗಿ ಒಂದು ಉತ್ಸವ ಇಟ್ಟುಕೊಂಡಾರೆ. ಯಾವುದು? ಸತ್ಸಂಗ ಸಮಾರಂಭ. ಅವ್ರು ಇಟ್ಕೋಬಹುದಾಗಿತ್ತು ಕಡಿಮೆ ಊಟ. ಈಗ ನಿಮ್ಮ ಕಡೆ ಮಾಡ್ತಾರೆ ನಿಲ್ಲು, ಜೋಳದ ಕಡುಬ, ಸಜ್ಜಿ ಕಡುಬ, ಆಮೇಲೆ ಎಣ್ಣೆ ಕಂಡಾಪಟ್ಟಿ ನೆರಿತಿತ್ತು. ಈಗ ಜನ ಅದು ಇಟ್ಕೊಂಡ್ರ ಸತ್ಸಂಗ ಅಂದ್ರೆ ಭಾಳ ಮಂದಿ ಬರಂಗಿಲ್ಲ. ನೋಡಿರ್ಬೇಕಾದ್ರೆ ನೀವು ಒಬ್ರು ಡಂಬರಾಟರು ಬಂದ್ರಂದ್ರ ಕಂಡಾಪಟ್ಟಿ ಜನ ಬರ, ಅಥವಾ ಇಬ್ರು ಜಗಳಾಡ್ಲಿಕ್ಕಂತ 106 ಮಂದಿ ಕೂಡ್ತಾರೆ. ಆದ್ರೆ ಒಂದು ಸತ್ಸಂಗ, ಸಾಧು ಸಂತರ ಮಾತುಗಳು ಕೇಳಬೇಕು ಅಂತಂದ್ರೆ ಭಾಳ ಮಂದಿ ಬರಂಗಿಲ್ಲ. ಇಲ್ಲಿ ಯಾರು ಬಂದಾರಂದ್ರೆ ಪುಣ್ಯವಂತರೇ ಬಂದಾರ. ಇಲ್ಲಿ ಬಂದಂಥವ್ರೆಲ್ಲ ನಾವೆಲ್ಲ ಪುಣ್ಯವಂತರು. ಇದ್ರ ಬಿಟ್ಟು ಇದ್ರ ಹೊರತುಪಡಿಸಿ ಇದ್ದಂಥವ್ರು ಅವ್ರು ಪಾಪಿಷ್ಟ್ರು. ಅದಕ್ಕೆ ಪುಣ್ಯವಂತರಿಗೆ ಇಲ್ಲಿ ಸ್ವಾಗತ ಅದ. ಅದಕ್ಕೆ ನಾವು ನೀವೆಲ್ಲರೂ ಪುಣ್ಯವಂತರು ಅನ್ನುವಂಥದ್ದು ಈ ಮಾಡಿದಂಥ ಕಾರ್ಯ, ಈ ಸಾಧನೆ, ಇದರ ಫಲ ಆ ಚಿದಾನಂದ ಯಾರಿಗೆ ಪೂಜಾರವರಿಗೆ ಸಿಗಲಿ. ಮುಂದಿನ ದಿನಗಳಲ್ಲಿ ಅವರ ಕುಟುಂಬ ಶಾಂತಿ, ಸಮಾಧಾನ, ಸೌಭಾಗ್ಯ, ಸಂಪದ್ಭರಿತವಾಗಲಿ. ಅವರಿಗೆ ಸಂಗಮೇಶನ ಕೃಪೆ ಸದಾವಕಾಲ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನನ್ನು ಕರೆಸಿ ಇಲ್ಲಿ ಅಗ್ರಸ್ಥಾನದಲ್ಲಿ ಕೂಡಿಸಿ ನನಗೆ ಸನ್ಮಾನಿಸಿದಂಥ ಚಿದಾನಂದ ಪೂಜಾರಿ ಅವರಿಗೂ ತಮ್ಮೆಲ್ಲರಿಗೂ ಅನಂತನಂತ ಶರಣಾರ್ಥನ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. जीवन में कभी व्यर्थ नहीं जाता ಪರಮಾತ್ಮನ ನಾಮ ಸದ್ಗುರುನಾಥನ ಸಂಘ ಮಾಡಿದ್ರೆ ಎಂದು ಜೀವನ ವ್ಯರ್ಥ ಹೋಗಿಲ್ಲಪ್ಪ. ಅದಕ್ಕೆ ಪರಮಾತ್ಮನ ಸ್ಮರಣೆ ಮಾಡ್ರಿ, ಸಂಗಮನಾಥನಲ್ಲಿ ದುಡಿರತ್ತ ಹೇಳ್ತಾರ. ಅವ್ರು ಹೆಂಗ್ ದುಡಿರತ್ತಾರ? ವಸತಿ 7 ಕೋಶ ಅದಾವ ಐತಿ ನಮ್ಮ ಗ್ರಾಮ, ವಸತಿ 7 ಕೋಶ ಅದಾವ ಐತಿ ನಮ್ಮ ಗ್ರಾಮ. ಹಗಲು ಇರಲು ನುಡಿತೇವೆ ನಾವು ಅಮೋಘ ಸಿದ್ಧನ ನಾಮ, ಹಗಲು ಇರಲು ನುಡಿತೇವೆ ನಾವು ಅಮೋಘ ಸಿದ್ಧನ ನಾಮ. ಕೋರ್ಸಗಾವ ಸಂತೋಷದ ಕವನ, ಕೋರ್ಸಗಾವ ಸಂತೋಷದ ಕವನ, ಕೋರ್ಸಗಾವ ಸಂತೋಷದ ಕವನ, ಬಾಣ ಬಿಟ್ಟಂಗ ರಾಮ. ಬ್ರಹ್ಮನಿಷ್ಠ ಗುರುವಿನ ಕೂಡ ಆಗೋದು ಆರಾಮ, ಬ್ರಹ್ಮನಿಷ್ಠ ಗುರುವಿನ ಕೂಡ ಆಗೋದು ಆರಾಮ. ಶಿವ ಕೊಟ್ಟ ಬಾಯಿಲಿಂದ, ಹರಿ ಕೊಟ್ಟ ಬಾಯಿಲಿಂದ ನುಡಿಬೇಕು ಶಿವನಾಮ. ಬ್ರಹ್ಮನಿಷ್ಠ ಗುರುವಿನ ಕೂಡ ಆಗುವುದು ಆರಾಮ, ಬ್ರಹ್ಮನಿಷ್ಠ ಗುರುವಿನ ಕೂಡ ಆಗುವುದು ಆರಾಮ. ಮನೆಗೆತ್ತು ಹೊರಗೆ ಹುಡುಕಿದರ, ಮನೆಗೆತ್ತು ಹೊರಗೆ ಹುಡುಕಿದರ ಸಿಗುವುದಿಲ್ಲ ಎಂದೀಗ. ಸುಖ ಇಲ್ಲಂತ ಹಠ ಹೊರಟಿದೆ ಬೈದೂರನ ಮಂದಿಗ, ಸುಖ ಇಲ್ಲಂತ ಹಠ ಹೊರಟಿದೆ ಬೈದೂರನ ಮಂದಿಗ. ಶಿವ ಕೊಟ್ಟ ಬಾಯಿಲಿಂದ, ಶಿವ ಕೊಟ್ಟ